ಹಾಯ್, ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಕನ್ನಡತಿ ಮಾತಾಡ್ತಿರೋದು. ಎಲ್ಲರೂ ಹೇಗಿದ್ದೀರಾ? ನಾನಂತೂ ಸಖತ್ತಾಗಿದ್ದೀನಿ. ಸೊ ಲಂಡನಲ್ಲಿ ನಾನು ನಿಮಗೆ ವೆದರು ಏನಕ್ಕೆ ಪ್ರಿಡಿಕ್ಟ್ ಮಾಡೋಕ್ಕಾಗಲ್ಲ ಅಂತ ಇವಾಗ ಹೇಳ್ತೀನಿ ಕೇಳಿ. ಸೊ ಇವಾಗ ನೀವು ನೋಡ್ತಿರ್ಬೋದು ಸನ್ಸೆಟ್ ಆಗ್ತಾಯಿದೆ. ಸನ್ಸೆಟ್ ಆಗ್ತಿರೋದು ಎಷ್ಟು ಗಂಟೆ ಅಂತ ಕೇಳಿದ್ರಾ? ಸನ್ಸೆಟ್ ಆಗ್ತಿರೋದು ನೋಡಿ 8:29. ಸೊ 8:29ಗೆ ಸನ್ಸೆಟ್ ಆಗ್ತಾಯಿದೆ, ಅಂದರೆ 8:30ಗೆ. ಇನ್ನೂ ಸನ್ಸೆಟ್ ಆಗಿಲ್ಲ, ಇನ್ನೂ ಆಗ್ತಾಯಿದೆ. ಸೊ 9 o'clockಗೆ ಆ್ಯಕ್ಚುಲ್ ಸನ್ಸೆಟ್ ಇರೋದು. ಸೊ ಸನ್ಸೆಟ್ 9 o'clock ಆಗುತ್ತೆ, ಕತ್ಲೆ ಒಂದು 10 o'clock ಮೇಲೆ ಆಗುತ್ತೆ. ಸೊ ತುಂಬಾ ಚೆನ್ನಾಗಿದೆ ವೆದರ್ ಇವಾಗ. ಆದರೆ ಇದನ್ನು ಎಕ್ಸ್ಪೆಕ್ಟ್ ಮಾಡಬೇಡಿ ಎವ್ರಿಡೇ ಇರುತ್ತೆ ಅಂತ. ಇವತ್ತು ಹಿಂಗಿರೋದು, ನಾಳೆ ಬೆಳಗ್ಗೆ ನೆನ್ನೆ ಫುಲ್ ಮಳೆ ಹೋಯ್ತಿತ್ತು. ಯಾವುದೋ 100 years ಆದಮೇಲೆ ವೆಟ್ಟೆಸ್ಟ್ ಸಮ್ಮರ್ ಅಂತೆ. ನಾನಂತೂ ಎಲ್ಲೂ ಕೇಳಿಲ್ಲ ವೆಟ್ಟೆಸ್ಟ್ ಸಮ್ಮರ್ ಅಂತ ಇರುತ್ತೆ ಒಂದು ಅಂತ. ವೆಟ್ಟೆಸ್ಟ್ ಸಮ್ಮರ್ ಅಂತೆ, ಅಂದರೆ ಸಮ್ಮರಲ್ಲೂ ಮಳೆ ಬೀಳುತ್ತೆ, ಸಮ್ಮರಲ್ಲೂ ಚಳಿ ಆಗುತ್ತೆ. ಅದನ್ನು ಸಮ್ಮರ್ ಅಂತ ಕರೀತಾರೆ ಅಂತ ಫಸ್ಟ್ ಆಫ್ ಆಲ್ ನನಗೆ ಗೊತ್ತಿಲ್ಲ. ಸಮ್ಮರ್ ಅಂತೂ ನಾನಂತೂ ಕರೆಯಲ್ಲ ಸಮ್ಮರ್ ಅಂತ. ಫುಲ್ಲು ಚಳಿ ಹೊಡಿತಿರುತ್ತೆ, ಫುಲ್ಲು ಗಾಳಿ ಇರುತ್ತೆ, ಫುಲ್ 17 degree ಇರುತ್ತೆ, ಓಕೆನಾ. ಬಟ್ ಆದರೆ ನಡುತ್ತಾ ಇರ್ತೀವಿ. ಈ ಕಡೆಯಿಂದ ಬೆಳಗ್ಗೆ ಎದ್ದು ಕೆಲ್ಸಕ್ಕೆ ಹೋಗ್ಬೇಕಾದ್ರೆ ಜಾಕೆಟ್ ಎತ್ಕೊಂಡು ಹೋಗೋದು, ಫುಲ್ ಚಳಿ ಇರುತ್ತೆ ಅಂತ. ಮಧ್ಯದಲ್ಲಿ ಫುಲ್ ಜಾಕೆಟ್ ಬೇಡವೇ ಬೇಡ, ಅಷ್ಟೊಂದು ಶೆಕೆ ಆಗಿಬಿಡುತ್ತೆ. ತೆಗೆದು ಎಸ್ದು ಬಿಡೋಣ ಅಂತ ಕೈಯಲ್ಲಿ ಹಿಡ್ಕೊಂಡ್ರೆ ಮತ್ತೆ ಇನ್ನೊಂದು ಅರ್ಧ ಗಂಟೆ ಆದಮೇಲೆ ಮತ್ತೆ ಚಳಿ ಶುರುವಾಗುತ್ತೆ. ಈ ವೆದರ್ನ ಪ್ರಿಡಿಕ್ಟ್ ಮಾಡೋಕ್ಕಾಗುತ್ತಾ? ಇದು ಒಳ್ಳೆ RCB ಮ್ಯಾಚ್ ಥರ ಆಗೋಯ್ತು, ಪ್ರಿಡಿಕ್ಷನೇ ಗೊತ್ತಾಗಲ್ಲ. ಸೊ ಆ ಥರ ಆಗೋಗಿದೆ. ನಾನು ಅವಳೇ ಅಲ್ಲ, ಈ ಕೆದಲ್ಲಿರೋರು ಎಲ್ರಿಗೂ ಇದೇ ಪರಿಸ್ಥಿತಿ. ಸೊ ತುಂಬ ಕೆಟ್ಟದಾಗಿದೆ ವೆದರ್ ಅಂತೂ. ಪ್ರಿಡಿಕ್ಟ್ ಮಾಡೋಕ್ಕಾಗಲ್ಲ, ಚಳಿ ಇರುತ್ತಾ, ಮಳೆ ಇರುತ್ತಾ, ಬಿಸಿಲಿರುತ್ತಾ ಅಂತ. ಪ್ರಿಡಿಕ್ಷನಲ್ಲಿ ತೋರಿಸಿರ್ತಾರೆ, ಫೋರ್ಕಾಸ್ಟಲ್ಲಿ ತೋರಿಸಿದಾಗ ಅವ್ರು ಏನು ಹೇಳಿರ್ತಾರೆ ಅಂದರೆ ಫುಲ್ ಡೇ ಸನ್ ಅಂತ ಹೇಳಿರ್ತಾರೆ. ಮಧ್ಯಾಹ್ನದವರೆಗೂ ಸನ್ ಹೋಯ್ದು ರಾತ್ರಿಗೆ ಮಳೆ ಹೋಯ್ತಾ ಇರುತ್ತೆ. ಏನು ಹೇಳೋಣ ಇದಕ್ಕೆ? ಕ್ಲೈಮೇಟ್ ಬಗ್ಗೆ ಇನ್ನೊಂದಷ್ಟು ವಿಡಿಯೋಗಳು ಮಾಡ್ತೀನಿ, ಇಲ್ಲಿ ಜನಗಳು ಹೇಗೆ ಏನು ಅಂತ ಹೇಳ್ತೀನಿ. ಅಲ್ಲಿವರೆಗೂ ಪ್ಲೀಸ್ ಫಾಲೋ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.